ಬಿಗ್ ಬಾಸ್ ಶುರುವಾಗೋಕ್ಕಿಂತ ಮೊದಲೇ ತುಂಬ ಜನರಿಗೆ ಹಾರ್ಟ್ ಬ್ರೇಕ್ ಆಗುವಂತಹ ಒಂದು ನ್ಯೂಸ್ ಇದೆ. ಜೊತೆಗೆ ಬಿಗ್ ಬಾಸ್ನ ಅಗ್ನಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಅಪ್ಡೇಟ್ಗಳು ಕೂಡ ಇದ್ದಾವೆ. ಎಲ್ಲದನ್ನು ಕೂಡ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೇರವಾಗಿ ವಿಷಯಕ್ಕೆ ಬರೋದಾದರೆ, ನಿನ್ನೆ ತಾನೇ ಒಂದು ವಿಡಿಯೋ ಮಾಡಿ ನಾನು ನಿಮ್ಗೆ ಹೇಳಿದ್ದೆ 4 ಜನ ಜಡ್ಜಸ್ ಬರೋ ಚಾನ್ಸಸ್ ಇದೆ. ಗಿಲ್ಲಿ, ವಿನಯ್ ಗೌಡ ಮತ್ತು ಸಂಗೀತಾ ಶೃಂಗೇರಿ ಅವರು, ಶ್ರುತಿ ಮೇಡಮ್ ಅವರು ಅಂತ. ಬಟ್ ಇವಾಗ ಅದರಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿರುವಂಥದ್ದು. ಆ ಬದಲಾವಣೆ ಏನಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ವಿನಯ್ ಗೌಡ ಅವ್ರು ಬರ್ತಾ ಇದ್ದಾರೆ, ಸಂಗೀತ ಶೃಂಗೇರಿ ಅವರು ಕೂಡ ಬರ್ತಾ ಇದ್ದಾರೆ, ಶ್ರುತಿ ಮೇಡಮ್ ಅವರು ಕೂಡ ಬರ್ತಾ ಇದ್ದಾರೆ. ಬಟ್ ಗಿಲ್ಲಿ ನಟ ಅವರು ಜಡ್ಜ್ ಆಗಿ ಬರ್ತಾ ಇಲ್ಲ. ಸೊ ಇದು ಗಿಲ್ಲಿ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ವಿನ್ನರ್ ಆಗಿ ಮತ್ತು ಸಖತ್ ಎಂಟರ್ಟೈನ್ಮೆಂಟನ್ನು ನೀಡಿದಂತಹ ಗಿಲ್ಲಿ ನಟ ಅವರು ಈ ಸಲ ಜಡ್ಜ್ ಆಗಿ ಬಂದರೆ ಚೆನ್ನಾಗಿರ್ತಾ ಇತ್ತು ಅಂತ ತುಂಬ ಜನ ಅಭಿಪ್ರಾಯನ ಪಟ್ಟಿದ್ರು. ಅವರ ಹೆಸರು ಕೂಡ ಈ ಲಿಸ್ಟಲ್ಲಿ ಓಡಾಡ್ತಾನೆ ಇತ್ತು. ಬಟ್ ಅವರು ಅವರ ಒಂದು ವರ್ಕಲ್ಲಿ ಸಖತ್ ಬ್ಯುಸಿ ಆಗಿರೋದ್ರಿಂದ ಇಲ್ಲಿ ಜಡ್ಜ್ ಆಗಿ ಬರೋದಕ್ಕೆ ಆಗ್ತಾ ಇಲ್ಲ. ಸೊ ಹೀಗಾಗಿ ಅವರು ಈ ಒಂದು ಅಗ್ನಿ ಪರೀಕ್ಷೆ ಜಡ್ಜ್ ಆಗಿ ಕಾಣಿಸಿಕೊಳ್ತಾ ಇಲ್ಲ. ಬಿಗ್ ಬಾಸ್ನ ಲಾಂಚಲ್ಲೂ ಕೂಡ ಬರೋದು ಆಲ್ಮೋಸ್ಟ್ ಡೌಟೇನೆ. ಸೊ ಹೀಗಾಗಿ ಗಿಲ್ಲಿ ಅಭಿಮಾನಿಗಳಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗುವಂತಹ ವಿಷಯ ಇದು. ಇನ್ನು ಸೆಕೆಂಡ್ ಆ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ, ಈ ಒಂದು ಅಗ್ನಿ ಪರೀಕ್ಷೆ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಏನಿದೆ, ಇದರಲ್ಲಿ ಹೋಸ್ಟ್ ಆಗಿ ಆ್ಯಂಕರ್ ಅನುಶ್ರೀ ಅವರು ಅಲ್ಲಿ ಜಿ ಕನ್ನಡದಲ್ಲಿ ಹೆಂಗಿದಾರೋ ಕನ್ನಡದಲ್ಲಿ ಅಂತ ಬಂದರೆ ಅನುಪಮ ಗೌಡ ಅವರನ್ನೇ ಇರ್ತಾರೆ. ಸೊ ಹೀಗಾಗಿ ಅನುಪಮ ಗೌಡ ಅವರನ್ನೇ ಇರಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಇಲ್ಲಿ ಇವಾಗ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ, ನಿರಂಜನ್ ದೇಶಪಾಂಡೆ ಅವರು ಮತ್ತೆ ವಾಪಸ್ ಬಂದಿದ್ದಾರೆ ಕಲರ್ಸ್ ಕನ್ನಡಗೆ. ಕಲರ್ಸ್ ಕನ್ನಡದ ಅಗ್ನಿ ಪರೀಕ್ಷೆಯನ್ನು ಹೋಸ್ಟ್ ಮಾಡಲಿದ್ದಾರೆ ನಿರಂಜನ್ ದೇಶಪಾಂಡೆ ಅವರು. ಸೊ ಕಲರ್ಸ್ ಕನ್ನಡದಲ್ಲಿ ಮೊದಲು ಕಾಣಿಸ್ಕೊಳ್ತಾ ಇದ್ರು, ನಂತರ ಜಿ ಕನ್ನಡಗೂ ಕೂಡ ಹೋಗಿದ್ರು. ಇವಾಗ ಮತ್ತೆ ಕಲರ್ಸ್ ಕನ್ನಡಕ್ಕೆ ಬಂದಿದ್ದಾರೆ. ಒಳ್ಳೆ ವಿಷಯ, ಚೆನ್ನಾಗೇ ಹೋಸ್ಟ್ ಮಾಡ್ತಾರೆ. ಸೊ ಹೀಗಾಗಿ ನಿರಂಜನ್ ದೇಶಪಾಂಡೆ ಅವರು ಬ್ಯಾಕ್ ಆಗಿದ್ದಾರೆ. ಬಟ್ ಗಿಲ್ಲಿ ನಟ ಅವರು ಇಲ್ಲಿ ಜಡ್ಜಲ್ಲಿ ಇಲ್ಲ. ಸೊ ಇದೊಂದು ಡಿಸಪಾಯಿಂಟ್ ಆಗುವಂತಹ ವಿಷಯ. ಇದೆರಡು ಅಪ್ಡೇಟ್ ಇದೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ, ಮುಂದಿನ ವಾರ ಅಥವಾ ಅದಕ್ಕೂ ಮುಂದಿನ ವಾರದಿಂದನೇ ಅಗ್ನಿ ಪರೀಕ್ಷೆ ಕೂಡ ಶುರುವಾಗಲಿದೆ. ಆದಷ್ಟು ಬೇಗನೆ ಶುರುವಾಗುತ್ತೆ. ಪ್ರೋಮೋ ಕೂಡ ನೀವು ನೋಡಲಿದ್ದೀರಾ. ಜಬರ್ದಸ್ತಾಗಿ ಎಂಟ್ರಿ ಕೊಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಕೆಲವರು ಸೆಲೆಕ್ಟ್ ಕೂಡ ಆಗಿದ್ದಾರೆ. ಅದರ ಒಂದು ನ್ಯೂಸ್ಗಳು ಹರಿದಾಡ್ತಾ ಇದ್ದಾವೆ. ಬಟ್ ಕನ್ಫರ್ಮ್ ಆಗಿಲ್ಲ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅಂತ. ಆ ಒಂದು ಲಿಸ್ಟ್ ಸಿಗ್ತಾ ಇದ್ದ ಹಾಗೆಯೇ ನಾನು ಖಂಡಿತವಾಗ್ಲೂ ಅಪ್ಡೇಟ್ ಮಾಡ್ತೀನಿ. ಈ ಚಾನಲಲ್ಲಿ ಅಥವಾ ಮೇನ್ ಚಾನಲಲ್ಲಿ ಎರಡರಲ್ಲಿ ಒಂದರಲ್ಲಿ ಖಂಡಿತವಾಗ್ಲೂ ಅಪ್ಡೇಟ್ ಮಾಡ್ತೀನಿ. ಸೊ ವೇಟ್ ಮಾಡಿ. ಮತ್ತು ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಜಡ್ಜ್ ಆಗಿ ಗಿಲ್ಲಿ ನಟ ಅವರು ಬರಬೇಕಿತ್ತಾ, ಬಂದರೆ ಚೆನ್ನಾಗಿರ್ತಾ ಇತ್ತಾ? ನಿಮ್ಮ ಅಭಿಪ್ರಾಯವನ್ನು ಮಿಸ್ ಮಾಡದೆ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಗಿಲ್ಲಿ ಅವರು ಇದ್ದರೆ ಚೆನ್ನಾಗಿರ್ತಾ ಇತ್ತೇನೋ. ಬಟ್ ಇಲ್ಲಿ ವಿನಯ್ ಗೌಡ ಅವರು ಇದ್ದಾರೆ, ಬೆಸ್ಟ್ ಅಂತ ಹೇಳ್ತೀನಿ. ನನಗೆ ಸಖತ್ ಇಷ್ಟ ಆಯಿತು ಅವ್ರು ಇದ್ದಿದ್ದು. ಸಂಗೀತ ಶೃಂಗೇರಿ ಅವರು ಇದ್ದಾರೆ, ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ವಿನಯ್ ಗೌಡ, ಸಂಗೀತ ಶೃಂಗೇರಿ ಅವರಿಗೆ ಜಗಳ ಕೂಡ ಆಗ್ತಾ ಇತ್ತು ಸೀಸನಲ್ಲಿ, ಅವರ ಒಂದು ಸೀಸನಲ್ಲಿ. ನಂತರ ಸರಿ ಕೂಡ ಆಗಿದ್ರು, ಮತ್ತೆ ಜಗಳ ಆಗಿತ್ತು. ಸೊ ಇವಾಗ ಜಡ್ಜ್ ಆಗಿ ಬಂದಿದ್ದಾರೆ ಇಬ್ಬರು. ಇಲ್ಲೂ ಮತ್ತೆ ಏನಾದರೂ ಜಗಳಗಳು ಆಗ್ತಾವ ಅಥವಾ ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಶ್ರುತಿ ಅವರು ಕೂಡ ಇದ್ದಾರೆ, ಬ್ಯಾಲೆನ್ಸ್ ಮಾಡಬಹುದು ಅಂತ ಅಂದ್ಕೊಂಡಿದ್ದೀನಿ. ಒಟ್ಟಾರೆಯಾಗಿ ಇದಿಷ್ಟು ಅಪ್ಡೇಟ್ಗಳು. ಸೊ ಅಪ್ಡೇಟ್ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ಗೋಸ್ಕರ ಮಿಸ್ ಮಾಡದೆ ಅಕೌಂಟನ್ನು ಫಾಲೋ ಮಾಡಿ. ಥ್ಯಾಂಕ್ ಯು, ಬಾಯ್.